ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾವು ತಿರುಪತಿಗೆ ಹೊರಟಿದ್ದೀವಿ. ಜುಲೈ ತಿಂಗಳಲ್ಲಿ ಹೊರಟಿರೋ ಅಂಥದ್ದು. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ನಾವಿವತ್ತು ತಿರುಪತಿಗೆ ಹೊರಟಿದ್ದೀವಿ. ಜುಲೈ ತಿಂಗಳಲ್ಲಿ ಹೊರಟಿರೋ ಅಂಥದ್ದು. ನಮಗೆ ನಾಳೆ ದರ್ಶನ ಇದೆ, ಹಾಗಾಗಿ ನಾವು ಹೊರಡ್ತಾ ಇದ್ದೀವಿ. ಈಗ ತಿಪ್ಟೂರಿ ನಮ್ಮ ಮನೇಲಿ ಇದ್ದೀವಿ. ಈಗ ಹೊರಡ್ತಿದ್ದೀವಿ. ಈಗ ನಾವು ಹೊರಡೋಂಥ ಟ್ರೈನ್ ಬಂದು ವಿಶ್ವಮಾನವ ಎಕ್ಸ್ಪ್ರೆಸ್ ಆಗಿದೆ. ಮತ್ತು ನಾನು ನಿಮಗೆ ರೈಲ್ವೆ ಸ್ಟೇಷನಲ್ಲಿ ಆ ಟ್ರೈನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಮಾಮ್ ಡ್ಯಾಡ್ ಎಲ್ಲ ರೆಡಿಯಾಗಿ ಕುಂತಿದ್ರು. ಇನ್ನೇನು ಟ್ರೈನ್ ಬರೋದು 2:15, ಹಾಗಾಗಿ ಹೊರಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಟೈಮ್ ಆಯಿತು ಅಂತ ಮನೆಯಿಂದ ಹೊರಟು ಈಗ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ಈ ಥರ ಇದೆ. ವೆದರು ತುಂಬಾ ಚಿಲ್ಡ್ ಇತ್ತು, ಹಾಗಾಗಿ ಫುಲ್ಲು ಪ್ಯಾಕಪ್ ಆಗಿದೆ ನಾನು, ಟೋಪಿ ಗೀಪಿ ಎಲ್ಲ ಹಾಕ್ಕೊಂಡು. ವೆದರು ನೋಡಿ ಈ ಥರ ಇದೆ, ಸ್ವಲ್ಪ ಮಳೆ ಥರ, ಬಿಸಿಲೇ ಇಲ್ಲ ಫ್ರೆಂಡ್ಸ್ ತಿಪ್ಟೂರಲ್ಲಿ. ಆ ಥರ ವೆದರ್ ನೋಡಿ ಫ್ರೆಂಡ್ಸ್. ಅಂತೂ ಇಂತೂ ಟ್ರೈನ್ ಬರ್ತಿದೆ. ನಾನು ಹೇಳಿದ್ನಲ್ವ ವಿಶ್ವಮಾನವ ಟ್ರೈನ್ಗೆ ಹೋಗ್ತೀವಿ ಅಂತ. ನೋಡಿ ಫ್ರೆಂಡ್ಸ್, ಇದೆ ಟ್ರೈನು. ನೆಕ್ಸ್ಟ್ ನಾನು ನಿಮಗೆ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಾವು ಬೆಂಗಳೂರು ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನ್ ಬರೋವರೆಗೆ ಟೈಮ್ ಪಾಸ್ ಆಗಬೇಕಲ್ಲ. ಟೈಮ್ ಪಾಸಿಗೋಸ್ಕರ ಕಾಫಿ ಮತ್ತು ಏನೋ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂತಾ ಕುಂತಿದ್ವಿ ಫ್ರೆಂಡ್ಸ್. ವೆದರ್ ಕೂಡ ಚಿಲ್ಡ್ ಆಗಿತ್ತಲ್ಲ, ಚಿಲ್ಡ್ ವೆದರ್ಗೆ ಈ ಥರ ಕಾಫಿ ಕುಡಿತಾ ಸ್ನ್ಯಾಕ್ಸ್ ಏನಾದರೂ ತಿಂತಿದ್ರೆ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಂಥ ವೆದರಲ್ಲಿ ಏನೇನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ, ಹಾಗಾಗಿ ನಾವು ಎಲ್ಲ ತಗೊಂಡು ತಿಂತಾ ಇದ್ವಿ ಫ್ರೆಂಡ್ಸ್. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಟ್ರೈನ್ ಕೂಡ ಬಂತು. ನಾವು ಹೊರಟಿರೋ ಟ್ರೈನ್ ಬಂದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಇದು ಚಾಮರಾಜನಗರದಿಂದ ಹೊರಡುತ್ತೆ. ಬೆಂಗಳೂರಿಗೆ ಟ್ರೈನ್ ಬರೋದು 8:30 ಆಗಿತ್ತು. ಕರೆಕ್ಟಾಗಿ 8:30ಗೆ ಟ್ರೈನ್ ಬಂತು ಫ್ರೆಂಡ್ಸ್. ನಾವು ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ. 1 ತಿಂಗಳು ಮುಂಚೆನೇ ನಾವು ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ, ಹಾಗಾಗಿ ನಮಗೆ ಸೀಟೆಲ್ಲ ಕನ್ಫರ್ಮ್ ಇದೆ ಫ್ರೆಂಡ್ಸ್. ಹಾಗಾಗಿ ಈಗ ಟ್ರೈನಲ್ಲಿ ಹೋಗಿ ಊಟ ಮಾಡಿ ಮನಿಕೊಂಡು ಮತ್ತೆ ನಾನು ನಿಮಗೆ ತಿರುಪತಿ ರೀಚ್ ಆದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ನಾವು ಫೈನಲಿ ಈಗ ತಿರುಪತಿಗೆ ರೀಚ್ ಆಗಿದ್ದೀವಿ. ಟ್ರೈನು ನಮಗೆ 3:45 ಬಂದಿದೆ ತಿರುಪತಿಗೆ. ಜನ ಎಲ್ಲ ಆಲ್ರೆಡಿ ಇಳಿದೋಗಿದ್ದಾರೆ. ನಾವು ಇವಾಗ ಎದ್ದು ಟ್ರೈನಲ್ಲಿ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಐಡಿಯಾ ಏನಿದೆ ಅಂದರೆ ಫ್ರೆಂಡ್ಸ್, ಶ್ರೀವಾರಿ ಸ್ಟೆಪ್ಸ್ ಹತ್ತಬೇಕು ಅಂತ. ಹಾಗಾಗಿ ಟೈಮ್ ಬಂದು 3:52 ಆಗಿದೆ. ಈಗ ನೆಕ್ಸ್ಟ್ ಶ್ರೀವಾರಿ ಸ್ಟೆಪ್ಸ್ ಹತ್ರ ಸಿಗ್ತೀನಿ ಫ್ರೆಂಡ್ಸ್. ನಾವೀಗ ಶ್ರೀವಾರಿ ಸ್ಟೆಪ್ಸ್ ಹತ್ರ ರೀಚ್ ಆದ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮಗೆ 6 ಗಂಟೆ ಆಯಿತು. ನೋಡಿ ಫ್ರೆಂಡ್ಸ್, ಇದೆ ಲಗೇಜ್ ಕೌಂಟರು. ಶ್ರೀವಾರಿ ಸ್ಟೆಪ್ಸಲ್ಲಿ ಲಗೇಜ್ ಎಲ್ಲ ಹಾಕೋದು ಅಂದರೆ ಇಲ್ಲೂ ಕೂಡ ಲಗೇಜ್ ಕೌಂಟರ್ ಇದೆ. ಇಲ್ಲಿ ನಾವು ಲಗೇಜ್ ಮಾಮೂಲಿ ಅಲ್ಪಿರಿ ಸ್ಟೆಪ್ಸಲ್ಲೆಲ್ಲ ಯಾವ ಥರ ಪ್ರೋಸೆಸ್ ಇದೆಯೋ ಲಗೇಜ್ ಹಾಕೋಕ್ಕೆ, ಸೇಮ್ ಪ್ರೋಸೆಸ್ಸೇ. ಅದೇ ಥರನೇ ನಾವು ಇಲ್ಲಿ ಶ್ರೀವಾರಿ ಸ್ಟೆಪ್ಸಲ್ಲೂ ಕೂಡ ಲಗೇಜ್ ಹಾಕಿ ನಾವು ಹೊರಟ್ವಿ. ಎಲ್ಲ ಹೆಂಗೆ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅದು ಫ್ರೆಶ್ ಅಪ್ ಆಗೋಕ್ಕೆ ರೂಮು ಎಲ್ಲ ಇದೆ. ಬೇಕಾರಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಈಗೇನು ಮುಂದೆ ತೋರಿಸ್ತಿದ್ದೀನಲ್ಲ, ಅದು SST ಟೋಕನ್ ಕೊಡ್ತಿದ್ದಂಥ ಪ್ಲೇಸು. ಸದ್ಯಕ್ಕೆ ನಿಲ್ಲಿಸಿದ್ದಾರೆ, ಏನೋ ಇದು ಸಮ್ ಇಶ್ಯೂಸ್ ಇದೆ ಅಂತ. ಹಾಗಾಗಿ ಇಲ್ಲಿ ಕೊಡೋ ಟೋಕನ್ಸ್ನೆಲ್ಲ ಅಲ್ಪಿರಿ ಸ್ಟೆಪ್ಸ್ ಹತ್ರ ಭೂದೇವಿ ಕಾಂಪ್ಲೆಕ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ಶ್ರೀವಾರಿ ಸ್ಟೆಪ್ಸ್ ಹತ್ಕೊಂಬರೋರಿಗೆ ಅಂತಲೇ ಸಪ್ರೇಟಾಗಿ ಒಂದು ಕೌಂಟ್ರ್ ಮಾಡಿ ಅಲ್ಲಿ ಟಿಕೆಟ್ ಕೊಡ್ತಿದ್ದಾರೆ. ನೀವು ಅಲ್ಲಿ ಆಧಾರ್ ಕಾರ್ಡ್ ಫ್ರೆಂಡ್ಸ್, ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿ ಟಿಕೆಟ್ ತೊಗೊಂಡ್ರೆ, ಇಲ್ಲಿ ಶ್ರೀವಾರಿ ಸ್ಟೆಪ್ಸಲ್ಲಿ ಮಿಡಲಲ್ಲಿ ಅದನ್ನು ಸ್ಕ್ಯಾನ್ ಮಾಡಿಸ್ಕೊಂಡು ತಗೊಂಡೋದ್ರೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಕೂಡ ಮೆಟ್ಲು ಸ್ಟಾರ್ಟ್ ಮಾಡಬೇಕಲ್ವ, ಹಾಗಾಗಿ ಪೂಜೆ ಮಾಡೋಕ್ಕೋಸ್ಕರ ಎಲ್ಲ ತೊಗೊಂಡಿದ್ದೀವಿ. ನೋಡಿ, ಈಗ ಅಲ್ಲಿ ಸ್ಟಾರ್ಟಿಂಗ್ ಮೆಟ್ಲ ಹತ್ರ ಪೂಜೆ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಪೂಜೆ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೆ ಶ್ರೀವಾರಿ ಸ್ಟೆಪ್ಸಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಶಂಖಚಕ್ರ ನಾಮ ಇದೆ, ದೊಡ್ಡದು, ತುಂಬಾ ಚೆನ್ನಾಗಿದೆ. ಮತ್ತು ಪದ್ಮಾವತಿ ಅಮ್ಮಂದು ಪರಮಾತ್ಮಂದು 2 ಕೂಡ ಪಾದಗಳಿದೆ. ಪಾದಗೆ ಕೈ ಮುಗಿತಾ ಹತ್ತಕ್ಕೆ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಬೇಡ್ಕೊತ ಈಗ ನಾವು ಮೆಟ್ಲು ಹತ್ತೋಕ್ಕೆ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹತ್ತಕ್ಕೆ ಶುರು ಮಾಡ್ಕೊಂಡ್ವಿ ಸ್ಟೆಪ್ಸ್ನ. ಈಗ ಆಲ್ರೆಡಿ ಟೈಮ್ ಬಂದು ಒಂದು 7:30 ಆಯಿತು. ಯಾಕಂದರೆ ಲಗೇಜ್ ಎಲ್ಲ ಹಾಕಿ ನಾವು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು. ಇಲ್ಲೂ ಕೂಡ TTD ಜಲಪ್ರಸಾದ ಎಲ್ಲ ಇದೆ. ನಿಮಗೆ ನೀರು ಬೇಕಂದರೆ ಎಲ್ಲ ಇಡ್ಕೋಬೋದು. ಮತ್ತು ಶ್ರೀವಾರಿ ಸ್ಟೆಪ್ಸಲ್ಲಿ ಕಂಡೀಷನ್ ಏನಂದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಇಲ್ಲಿ ಸ್ಟೆಪ್ಸ್ ಬಂದು 2388 ಸ್ಟೆಪ್ಸ್ ಇದೆ. ಕಿಲೋಮೀಟ್ರ್ ಬಂದು 2.1 ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ. ಹಾಗಾಗಿ ನೋಡಿ, ಇದೇ ಶ್ರೀವಾರಿ ಸ್ಟೆಪ್ಸು ಸ್ಟಾರ್ಟಿಂಗು. ಆರ್ಚ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್.
ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಶ್ರೀವಾರಿ ಸ್ಟೆಪ್ಸಲ್ಲಿ ಪ್ಲಾಸ್ಟಿಕ್ ಬಾಟಲ್ನ ತಂದರೆ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಹಿಂದೆ. ಅಲ್ಲಿ ನಿಮ್ಮ ಹತ್ರ ಏನಾದರೂ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇದ್ದರೆ ಎಲ್ಲ ಕಿತ್ತಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಹಾಗಾಗಿ ಶ್ರೀವಾರಿ ಸ್ಟೆಪ್ಸ್ ಹತ್ತುತ್ತೀರಾ ಅಂದರೆ ನೀವು ಸ್ಟೀಲ್ ಬಾಟಲ್ಸ್ನ ಕ್ಯಾರಿ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಪ್ಲಾಸ್ಟಿಕ್ ಬಾಟಲ್ನ ಅಲೋ ಮಾಡಲ್ಲ. ಪ್ಲಾಸ್ಟಿಕ್ ಈಸ್ ನಾಟ್ ಅಲೋಡು ಟು ಶ್ರೀವಾರಿ ಸ್ಟೆಪ್ಸ್. ನೋಡಿ ಫ್ರೆಂಡ್ಸ್, ನಾವು ಹತ್ತಕ್ಕೆ ಶುರು ಮಾಡಿದ್ವಿ. ನೋಡಿ, ಯಾರೋ ಕರ್ಪೂರ ಎಲ್ಲ ಹಚ್ಕೊಂಡು ಹೋಗಿದ್ದಾರೆ ಶ್ರೀವಾರಿ ಸ್ಟೆಪ್ಸ್ಗೆ. ಇಲ್ಲಿ ಮೆಟ್ಲು ಬಂದು 2388 ಸ್ಟೆಪ್ಸ್ ಇದೆ. ಈಗ ನಾವು ಒಂದು 45-50 ಮೆಟ್ಲು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಸರಿ ಹತ್ತುವಾಗ ಅಷ್ಟೊಂದೇನು ಸುಸ್ತು ಅಂತ ಅನ್ನಿಸ್ಲಿಲ್ಲ, ಬಟ್ ಹೋದ ಸರಿ ಹತ್ತುವಾಗ ಸ್ವಲ್ಪ ಸುಸ್ತೆಲ್ಲ ಆಗ್ತಿತ್ತು. ಈ ಸರಿ ಏನಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಇದು ಹುತ್ತದ ಥರ ಇದೆ. ಹುತ್ತದಲ್ಲಿ ಗಣಪತಿ ಶೇಪಲ್ಲಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದು ನಾವು ಮೆಟ್ಲು ಹತ್ತೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಅಲ್ಪಿರಿ ಶ್ರೀವಾರಿ ಸ್ಟೆಪ್ಸಲ್ಲಿ ಎರಡರಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಶ್ರೀವಾರಿ ಸ್ಟೆಪ್ಸಲ್ಲಿ ಮೆಟ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ಲು ಸ್ಟೆಪ್ಸೇ ಇರೋದ್ರಿಂದ ಹತ್ತಕ್ಕೆ ಚೂರು ಕಷ್ಟ ಆದ್ರೂ ಫುಲ್ ಗ್ರೀನ್ ವೆದರ್ ಇದೆ, ತುಂಬಾ ಚೆನ್ನಾಗಿರುತ್ತೆ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತೋಕ್ಕೆ ಕೂಡ. ಅದೇ ಅಲ್ಪಿರಿಲಾದರೆ ನಮಗೆ ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಡೆಯೋದೇ ಇರಲ್ಲ. ಸ್ವಲ್ಪ ಇದು ರೋಡು, ಸ್ಟ್ರೈಟ್ ರೋಡು ನಡ್ಕೊಂಡು ಹೋಗೋದಿರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಫುಲ್ಲು ಸ್ಟೆಪ್ಸೇ ಇದೆ. ನೋಡಿ ಫ್ರೆಂಡ್ಸ್, ಈಗ ನಾವು 200 ಮೆಟ್ಲನ್ನು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಜನನೂ ಕೂಡ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗ್ರೀನ್ ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ಹೋಗೋಣ. ಫ್ರೆಂಡ್ಸ್, ನಾವೀಗ 300 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಈ ಸರಿ ದರ್ಶನ ಮಾಡೋಕ್ಕೆ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ ವ್ಯವಸ್ಥೆನ, ನಾವು 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಜುಲೈ ತಿಂಗಳಲ್ವ ಇದು, ಜುಲೈ ತಿಂಗಳಿಗೆ ನಾವು 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ 3 ತಿಂಗಳ ಮುಂಚೆನೇ. ಹಾಗಾಗಿ ಇವತ್ತು ಬೆಳಗ್ಗೆ ಇವಾಗ ಹತ್ಕೊಂಡೋಗಿ ಇವತ್ತು ಸಂಜೆ ನಮಗೆ 6 ಗಂಟೆಗೆ ದರ್ಶನಕ್ಕಿದೆ. ಹಾಗಾಗಿ ಬೇಗ ತಿರುಮಲಗೆ ನಾವು ರೀಚ್ ಆಗಬೇಕು. ಈಗ ಟೈಮ್ ಬಂದು 7:30 ಆಗಿದೆ. ನಾವು ಎಷ್ಟೊತ್ತಿಗೆ ಹತ್ತಿ ಕಂಪ್ಲೀಟ್ ಮಾಡ್ತೀವೋ ಗೊತ್ತಿಲ್ಲ. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ನೇ ಮಂಟಪ ಸಿಕ್ತು. ಇದೇ ಶ್ರೀವಾರಿ ಸ್ಟೆಪ್ಸಲ್ಲಿ ಮೊದಲನೇ ಮಂಟಪ. ಈ ಮೊದಲನೇ ಮಂಟಪ ಬಂದು ನಮಗೆ 450ನೇ ಮೆಟ್ಲಿಗೆ ಸಿಗುತ್ತೆ ಮೊದಲನೇ ಮಂಟಪ. ಈ ಮೊದಲನೇ ಮಂಟಪನ ದಾಟಿ ಇನ್ನೂ ತುಂಬಾ ಸ್ಟೆಪ್ಸ್ ಇದೆ ಫ್ರೆಂಡ್ಸ್, ಇನ್ನೂ ಹತ್ತಬೇಕು. ನಮಗೆ ಅಲ್ಪಿರಿ ಸ್ಟೆಪ್ಸಲ್ಲಾದರೆ ಅಕ್ಕಪಕ್ಕ ಅಂಗಡಿಗಳು, ಹೋಟೆಲ್ಸ್ ಎಲ್ಲ ತುಂಬಾ ಇರುತ್ತೆ, ಏನೇನಾದ್ರು ತಿನ್ನೋಕ್ಕೆ ಅಥವಾ ಪರ್ಚೇಸ್ ಮಾಡೋಕ್ಕೆ. ಇಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಬರೀ ಖಾಲಿ ಕೂತ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ, ಬಿಟ್ಟರೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನೂ ಸಿಗಲ್ಲ. ಅದು ಮುಂದೆ ಸಿಗುತ್ತೆ ಅನಿಸುತ್ತೆ, ಬಟ್ ಈಗ ಹೋಗ್ತಿರೋದ್ರಲ್ಲಿ ಏನೂ ಸಿಗ್ತಿಲ್ಲ ಫ್ರೆಂಡ್ಸ್. ಹಂಗೆ ನೋಡಿ ಚಿಕ್ಕ ಜಲಪಾತ ಯಾವ ಥರ ಹರಿತಾ ಇದೆ ಅಂತ. ಇಲ್ಲಿ ಅದೇ ಥರ ಇಷ್ಟೊಂದು ವಾಟರ್ ಫಾಲ್ಸ್ ಫ್ಲೋ ಆಗ್ತಿತ್ತು, ತುಂಬಾ ಚೆನ್ನಾಗಿತ್ತು. ಸ್ಟೆಪ್ಸು ನೋಡಿ ಬತ್ತ ಎತ್ತರ ಆಗ್ತಾಯಿದೆ. ಇಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಅಂದರೆ ದೊಡ್ಡ ಹೆಲ್ತ್ ಪ್ರಾಬ್ಲಮ್ ಇರೋರೆಲ್ಲ ಸ್ಟೆಪ್ಸ್ನ ಕ್ಲೈಮ್ ಮಾಡಬಾರ್ದು ಅಂತ. ಹಾಗಾಗಿ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಮೆಟ್ಲತ್ತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆರಾಮಾಗಿ ನೀವು ಬಸ್ಸಲ್ಲೇ ತಿರುಮಲ ರೀಚ್ ಆಗಿ ಸ್ವಾಮಿ ದರ್ಶನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ 700 ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ.
ಫ್ರೆಂಡ್ಸ್ ಇಲ್ಲಿ ಅಪ್ಪು ಡೌನು ಅಂತ ಎಲ್ಲ ಇದೆ, ಬಟ್ ನಡೆಯೋ ಅಂಥದ್ದೇನಿಲ್ಲ, ಸ್ಟೆಪ್ಸ್ ಹತ್ಕೊಂಡೇ ಹೋಗಬೇಕು. ಅಲ್ಪಿರಿಯಲ್ಲಾದರೆ ನಡೆಯೋ ರೋಡೆಲ್ಲ ಇದೆ, ಎಲ್ಲ ಆ ಥರ ಎಲ್ಲ ಬರೀ ಸ್ಟೆಪ್ಸೇ ಫ್ರೆಂಡ್ಸ್. ಫ್ರೆಂಡ್ಸ್ ಫೈನಲಿ ನಾವು ಈಗ 900 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಅದೇ 1000 ಸ್ಟೆಪ್ಸ್ ಹತ್ರ ಬಂದಾಗ ಆ ಸ್ಟೆಪ್ಸ್ ಹತ್ರ ಆಗುತ್ತೆ ಅಂತ ಹೇಳಿದ್ವಲ್ಲ ಫ್ರೆಂಡ್ಸ್. ನೋಡಿ ಇದೆ, ನೋಡಿ ಎಷ್ಟು ಎತ್ತರ ಇದೆ ಸ್ಟೆಪ್ಸ್ ಅಂದರೆ, ಇಲ್ಲಿ ಅಷ್ಟೊತ್ತಿಗೆ ಸುಸ್ತೇ ಆಗೋಗ್ತೀವಿ ಅನಿಸುತ್ತೆ ಫ್ರೆಂಡ್ಸ್. 900 ಸ್ಟೆಪ್ಸ್ವರೆಗೆ ಆರಾಮಾಗಿ ಎಲ್ಲರೂ ಹತ್ತುತ್ತಾರೆ, ಜೊತೆಗೆ ಫಾಸ್ಟಾಗಿ ಹತ್ತುತ್ತಿರ್ತಾರೆ. ಬಟ್ ಆಮೇಲೆ ಯಾರು ಕಾಣಿಸಲ್ಲ, ನಾವು ಎಲ್ಲ ಹೊಸ ಮಕ್ಕಗಳು ಅಂದರೆ ನಮ್ಮ ಜೊತೆಗೆ ಹತ್ತುತ್ತಿದ್ದವರೆಲ್ಲ ಅಲ್ಲಲ್ಲೇ ಉಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನಾವಂತೂ ಅದಕ್ಕೆ ಕೂರೋಕ್ಕೆ ಹೋಗಲ್ಲ. ಸ್ವಲ್ಪ ಒಂದು 50 ಮೆಟ್ಲಿಗೆ ಹತ್ತಿ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇ ರೆಸ್ಟ್ ತೊಗೊತೀವಿ. ಅದು ನಾವು ಸುಸ್ತಾಗಬಾರ್ದು ಅಂತ ನಾವು ಗ್ಲೂಕೋಸ್ ಪೌಡ್ರನ್ನ ತೊಗೊಂಡೋಗಿರ್ತೀವಿ. ಗ್ಲೂಕೋಸ್ನ ತಿನ್ಕೊತಾ ಹೋಗ್ತಾಯಿದ್ರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಗ್ಲೂಕೋಸ್ನ ಮರಿದಂಗೆ ತೊಗೊಂಡೋಗ್ತೀವಿ. ಗ್ಲೂಕೋಸ್ ತಿನ್ನೋದ್ರಿಂದ ಸ್ವಲ್ಪ ಎನರ್ಜಿ ಬರುತ್ತೆ. ಗ್ಲೂಕೋಸ್ ಪುಡಿ ತಿಂದು ಸ್ವಲ್ಪ ನೀರು ಕುಡಿದ್ರೆ ಅದಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ 1100 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಇದೇ ಜಾಗದಲ್ಲೇ ಈಗ ಇನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್, ಇದೇ ಜಾಗದಲ್ಲೇ ನಾವು ಅಂದರೆ ಟೋಕನ್ಸ್ ನೀವು ತಗೊಂಡಿರ್ತೀರಲ್ವ ಶ್ರೀವಾರಿ ಸ್ಟೆಪ್ಸ್ ಎಲ್ಲ ಅದನ್ನು ಈ ಕೌಂಟರ್ಸಲ್ಲೇ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ನಿಮ್ಗೆ ಆ ಟೋಕನ್ನು ವ್ಯಾಲಿಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇನ್ನೂ 1500 ಮೆಟ್ಲಿದೆ. ಈಗ ಸದ್ಯಕ್ಕೆ 1500 ಮೆಟ್ಲನ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನೇಚರ್ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಅಷ್ಟು ಕೆಳಗಿಂದ ಹತ್ಕೊಂಡ್ಬಂದಿದ್ದೀವಿ. ಇಲ್ಲೂ ಕೂಡ ನೋಡಿ ಫ್ರೆಂಡ್ಸ್ ಸ್ಟೆಪ್ಸು ಡೀಪಾಗಿದೆ. ಎಲ್ಲರೂ ಪಾಪ ಸುಸ್ತಾಗಿ ಹತ್ಕೊಂಡು ಹೋಗ್ತಾ ಇದ್ರು. ನಾವು ಅದೇ ಥರ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕುಂತ್ಕೊಂಡಿದ್ರು. ನಮ್ಮ ಅಮ್ಮ, ನಾನು ನಮ್ಮ ಅಪ್ಪಾಜಿ ಬೇಗ ನಡ್ಕೊಂಡು ಹೋಗ್ತಾಯಿದ್ರೆ, ನಮ್ಮಮ್ಮ ಒಂದು 10 ಮೆಟ್ಲು ಹಿಂದೆ ಇರ್ತಾಯಿತ್ತು. ಯಾಕಂದರೆ ನಮ್ಮಮ್ಮಂಗೆ ಸ್ವಲ್ಪ ಸುಸ್ತಿತ್ತಲ್ವ, ಹಾಗಾಗಿ ಹತ್ತೋದ್ರಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು. ನಾನು ಅಪ್ಪಾಜಿ 10 ಮೆಟ್ಲು ಮುಂದೆ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್ ನಾವು ಇಲ್ಲಿ ಮುಂದೆ ಬಂದಾಗ ಆರೆಂಜ್ ಜ್ಯೂಸು, ಮ್ಯಾಂಗೋ ಫ್ರೂಟಿ ಅಂತ ಎಲ್ಲ ಕೂಗ್ತಾಯಿದ್ರು. ಅದಷ್ಟೇ ಐಟಮ್ ಸಿಗೋದಿಲ್ಲ ಫ್ರೆಂಡ್ಸ್, ಇಲ್ಲಿ ಏನೂ ಸಿಗಲ್ಲ ತಿನ್ನೋಕ್ಕೆ. ಅಂಥದನ್ನ ತೊಗೊಂಡು ಪಾಪ ಕುಡ್ಕೊಂಡು ಹೋಗಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಗೆ ಹಂಗೂ ಏನಾದರೂ ತಿನ್ಬೇಕು ಅನಿಸಿದ್ರೆ ಶ್ರೀವಾರಿ ಸ್ಟೆಪ್ಸ್ ಹತ್ತೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹೋಟೆಲ್ಸ್ ಇದೆ, ಅಲ್ಲೇ ನಾವು ಏನಾದರೂ ತಿನ್ಕೊಂಡು ಅಥವಾ ತೊಗೊಂಡು ಬರಬೇಕು. ನೋಡಿ ಫ್ರೆಂಡ್ಸ್ ಇನ್ನೂ ಎಷ್ಟು ಸ್ಟೆಪ್ಸ್ ಹತ್ತಬೇಕು. ನಾವು ಇನ್ನೂ 2000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ನಾವೀಗ ಸ್ವಾಮಿ ದರ್ಶನದ ಟಿಕೆಟ್ಸ್ ಬಗ್ಗೆ ನೋಡೋದಾದರೆ, ಈಗಲೇ ಟಿಕೆಟ್ಸು ನಮಗೆ ಅಕ್ಟೋಬರ್ ತಿಂಗಳದ್ದು ಕೂಡ ರಿಲೀಸ್ ಆಗೋಯಿತು. ಅಲ್ಲೇ ಆ ಟಿಕೆಟ್ಸು ಕೂಡ ಕ್ಲೋಸ್ ಆಯಿತು. ಅಂದರೆ 3 ತಿಂಗ್ಳಿಗೆ ಮುಂಚೆನೇ ಬಿಡ್ತಿದ್ದಾರೆ. ಹಾಗಾಗಿ ಯಾರು ತಿರುಪತಿಗೆ ಈಗ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ನೀವು ಬಂದು SST ಟೋಕನ್ ತಗೊಂಡು ಸ್ವಾಮಿ ದರ್ಶನ ಮಾಡ್ಬೋದು, ಅಥವಾ ಬಂದು ಡೈರೆಕ್ಟ್ ತಿರುಮಲಗೆ ಹೋಗಿ ಜನರಲ್ ಕ್ಯೂಗೆ ಹೋಗ್ಬೋದು. ಯಾರು ಅಂಥ ಸಾಹಸಕ್ಕೆ ಯಾರು ಕೈ ಹಾಕಬೇಡಿ. ಯಾಕಂದರೆ ಜನರಲ್ ಕ್ಯೂಗೆ ಹೋಗಿ ನೀವು ನಿಂತ್ಕೊಂಡ್ರೆ ಒಂದು 20 ಅವರ್ಸ್ ಆಗುತ್ತೆ, 20 ಇಲ್ಲ 18 ಅವರ್ಸು, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ SST ಟೋಕನ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ವೀಕ್ ಡೇಸಲ್ಲಿ ಬನ್ನಿ ಫ್ರೆಂಡ್ಸ್. ವೀಕೆಂಡ್ಸಲ್ಲಿ ಬಂದರೆ ನಿಜಕ್ಕೂ ಟೋಕನ್ಸ್ ಯಾರಿಗೂ ಸಿಗಲ್ಲ. ವೀಕ್ ಡೇಸ್ ಅಂದರೆ ಫ್ರೆಂಡ್ಸ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇಂಥ ಟೈಮಲ್ಲಿ ಬಂದರೆ ಆರಾಮಾಗಿ ಟೋಕನ್ ಸಿಗುತ್ತೆ. ಅದೇ ಗುರುವಾರದಿಂದ ಶನಿವಾರದವರೆಗೆ ನಮಗೆ ಟೋಕನ್ ಸಿಗೋದು ಡೌಟೇ. ಯಾಕಂದರೆ ಈಗ SST ಟೋಕನ್ಸ್ನ ಟೈಮ್ ಅಂದರೆ ಟೈಮಲ್ಲಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ಅಂದರೆ ಸಂಜೆ 4 ಗಂಟೆಯಿಂದ ಕೊಡೋಕ್ಕೆ ಶುರು ಮಾಡಿದ್ರೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಟೋಕನ್ ಮುಗಿದೋಗುತ್ತೆ. ಅಂದರೆ ನಮ್ಮ ಕರ್ನಾಟಕದಿಂದ ಹೋಗೋರು ಬೆಳಗ್ಗೆನೇ ಹೋಗಿದ್ರೆ ಸರಿ ಸಿಗುತ್ತೆ. ಅಥವಾ ನಾವೇನಾದರೂ ನೈಟ್ ಟ್ರೈನಿಗೆ ಹೋದರೆ ಬೆಳಗಿನ ಜಾವಕ್ಕೆ ನಮಗೆ ಯಾವ ಟಿಕೆಟು ಸಿಗಲ್ಲ. ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಮುಂಚೆನೇ ಒಂದು ಡೇ ಮುಂಚೆನೇ ಹೋಗಿರಿ. ಯಾಕಂದರೆ ಟೋಕನ್ ತೊಗೋಬೇಕಂದ್ರೆ ಸಂಜೆ 4 ಗಂಟೆ ಕೊಡ್ತಾರಲ್ವ. ಹಾಗಾಗಿ ನೀವು ತಿರುಪತಿಗೆ ಬೆಳಗ್ಗೆ 10 ಗಂಟೆ ಇರೋ ಅಷ್ಟೊತ್ತಿಗೆ ಹೋದರೆ
ನಮಗೆ SRC ಟೋಕನ್ ಸಿಗುತ್ತೆ. ಇಲ್ಲಾಂದರೆ ನಾವು ಜನರಲ್ ಕ್ಯೂಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಆಗಲೇ ನಾನು ನಿಮಗೆ ಸ್ಟೆಪ್ಸು ಮಿಸ್ ಮಾಡಿಕೊಂಡು 2000 ಕಂಪ್ಲೀಟ್ ಆಗಿದೆ ಅಂತ ಹೇಳಿದೆ. ಸಾರಿ, ಅಲ್ಲಿ ಕಂಪ್ಲೀಟ್ ಆಗಿದ್ದು ನಮಗೆ 1600 ಮೆಟ್ಲು 1800 ಮೆಟ್ಲು ಕಂಪ್ಲೀಟ್ ಆಗಿತ್ತು. ಇವಾಗ ಏನು ಮುಂದೆ ಸಿಗುತ್ತಲ್ಲ ಆವಾಗ 2000 ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಎತ್ತರ ಇದೆ ಸ್ಟೆಪ್ಸ್ ಅಂತ. ನೋಡಿ ಫ್ರೆಂಡ್ಸ್, ಗ್ರೀನ್ ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಅದೇ ಸ್ಟೆಪ್ಸ್ ಹತ್ಬೇಕಾದ್ರೆ ಈ ಥರ ವೆದರ್ ಎಲ್ಲ ನೋಡಿಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಹೋಗೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಬಂದು 400 ಜನ ಕಂಪ್ಲೀಟ್ ಆಗಿದ್ದಾರೆ. ಹಾಗಾಗಿ ನನಗೆ ಇನ್ನೂ ನಿಮ್ಮ ಹೆಚ್ಚು ಪ್ರೋತ್ಸಾಹ ಬೇಕು. ನಾನು ಇದೇ ಥರ ಹೆಚ್ಚು ಇನ್ಫಾರ್ಮೇಷನ್ ಇರೋ ವೀಡಿಯೋನ ನಿಮಗೆ ಹಾಕ್ತೀನಿ. ಹಾಗಾಗಿ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಸುಸ್ತಾಯಿತು ಅಂತ ಮಜ್ಜಿಗೆ ತೊಗೊಂಡಿದ್ವಿ. ಮಜ್ಜಿಗೆ ಕುಡ್ಕೊತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಮಜ್ಜಿಗೆ 10 ರೂಪೀಸ್ ಅಷ್ಟೇ. ಹಾಗಾಗಿ ಮಜ್ಜಿಗೆ ತೊಗೊಂಡು ಕುಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಈಗ ಇನ್ನು 2100 ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಒಂದು 200 ಮೆಟ್ಲು ಹತ್ತಬೇಕು. ಅಂದರೆ 2388 ಮೆಟ್ಲು ಅಲ್ವಾ ಇರೋದು, ಇನ್ನೂ ಹತ್ತೋದು ತುಂಬಾ ಇದೆ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಹೊಸೊಬ್ಬರು, ಅಂದರೆ ನಮ್ಮ ಜೊತೆಗೆ ಹತ್ತುತ್ತಿದ್ದವರೆಲ್ಲ 1000 ತನಕ ಎಲ್ಲ ಜೊತೆಗೆ ಬರ್ತಾರೆ, ಆಮೇಲೆ ಯಾರೂ ಸಿಗಲ್ಲ ಫ್ರೆಂಡ್ಸ್. ನೋಡಿ ಎಲ್ಲ ಹತ್ತುತ್ತಾ ಇದ್ದಾರೆ ಸುಸ್ತಾಗಿ. ಇಲ್ಲಿ ಸ್ಟೆಪ್ಸು ಬರ್ತಾ ತುಂಬ ಡೀಪ್ ಆಗುತ್ತೆ, ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಕೂತ್ಕೊಂಡು ಸುಧಾರಿಸ್ಕೊಂಡೇ ಹತ್ತಿ. ನೋಡಿ ಫ್ರೆಂಡ್ಸ್, ಎಷ್ಟು ಎತ್ತರ ಇದೆ ಸ್ಟೆಪ್ಸ್. ಫ್ರೆಂಡ್ಸ್, ಈಗ 2300 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 88 ಸ್ಟೆಪ್ಸ್ ಮಾತ್ರ ಉಳ್ಕೊಂಡಿದ್ದೆ. ನಾನಿಲ್ಲಿ ಮೊಣಕಾಲಲ್ಲಿ ಹತ್ಬೇಕಂತ ಅಂದ್ಕೊಂಡಿದ್ದೆ, ಅಲ್ಪಿರಿಲಿ ಹತ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ನನಗಿಲ್ಲಿ ಬಂದಾಗ ಯಾಕೋ ಇಲ್ಲೇ ಹತ್ತಿ ಹರಕೆ ತೀರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲೇ ಮೊಣಕಾಲಲ್ಲಿ ಸ್ಟೆಪ್ಸ್ನ ಹತ್ತುತ್ತೀನಿ. ಹಾಗಾಗಿ ಒಂದು 15 to 20 ಸ್ಟೆಪ್ಸ್ನ ಹತ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ದೇವ್ರ ಹತ್ರ ಏನೋ ಬೇಡ್ಕೊಂಡಿದ್ದೆ, ಅದು ನನಗೆ ಪೂರೈಸಿತ್ತು. ಹಾಗಾಗಿ ನಾನು ದೇವ್ರಿಗೆ ನಾವು ಕೇಳ್ಕೊಂಡಾಗ ದೇವ್ರು ನಮಗೆ ಅದನ್ನು ಕೊಟ್ಟಾಗ ನಾವು ಅವ್ರನ್ನ ಹರಕೆನ ತೀರಿಸ್ಬೇಕಾಗಿರೋದು ನಮ್ಮ ಧರ್ಮ ಆಗಿರುತ್ತೆ. ಹಾಗಾಗಿ ನಾನು ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತು. ನಾನು ಇದನ್ನು 1 ತಿಂಗಳು ಮುಂಚೆನೇ ತೀರಿಸ್ಬೇಕಾಗಿತ್ತು, ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಇವಾಗ ಆ ಕ್ಷಣ ನನಗೆ ಸಿಕ್ತು. ಹಾಗಾಗಿ ನನ್ನ ಹರಕೆನ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಫೈನಲಿ ಕಂಪ್ಲೀಟ್ ಮಾಡಿದೆ ಸ್ಟೆಪ್ಸ್ನ. ಅಂದರೆ ನನ್ನ ಹರಕೆನೂ ತೀರಿತು. ಅಂದರೆ ಶ್ರೀವಾರಿ ಸ್ಟೆಪ್ಸಲ್ಲಿ 2388 ಸ್ಟೆಪ್ಸ್ನ ಹತ್ತಿದ್ದು ಮುಗೀತು. ನೋಡಿ ಫ್ರೆಂಡ್ಸ್, ಇದೆ ಲಾಸ್ಟ್ನೇ ಮಂಟಪ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಏನು ಕೆಳಗಡೆ ಲಗೇಜ್ ಕೊಟ್ಟಿದ್ವಲ್ಲ, ಆ ಲಗೇಜನ್ನು ಇಸ್ಕೋಬೇಕಂದ್ರೆ ಹಂಗೆ ಮುಂದೆ ನಡ್ಕೊಬರ್ಬೇಕು. ನಾವು ಹತ್ತಿದಾಗ ಸುಮಾರು 8:30 ಆಯಿತು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ. 8:30 ಕಂಪ್ಲೀಟ್ ಮಾಡಿ ಈಗ ಮುಂದೆ ಲಗೇಜ್ ಇಸ್ಕೊಳ್ಳೋ ಕೌಂಟ್ರ್ ಹತ್ರ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಇಲ್ಲಿ ರೀಚ್ ಆದಾಗ ಸ್ವಲ್ಪ ಮಳೆ ಬರ್ತಾಯಿತ್ತು, ಅಂದರೆ ಸೋನೆ ಥರ ಮಳೆ ಬರ್ತಿತ್ತು. ಹಂಗೆ ಮಳೆಯಲ್ಲಿ ಅಂದರೆ ಚಿಕ್ಕದಾಗಿ ರೈನ್ ಬರ್ತಿತ್ತು, ಏನು ಪರವಾಗಿಲ್ಲ ಅಂದ್ಕೊಂಡು ಹಂಗೆ ಮುಂದೆ ಹೋದ್ವಿ. ಆದರೆ ನಾವು ಲಗೇಜ್ ಕೊಟ್ಟಾಗ ಕೆಳಗಡೆ ನಮಗೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿರುತ್ತೆ ಎಷ್ಟು ಲಗೇಜ್ ಕೌಂಟರ್ 1ಅಲ್ಲಿ ನಿಮ್ಮ ಲಗೇಜ್ ಹೋಗುತ್ತೆ, 2ಅಲ್ಲಿರುತ್ತೆ ಅಂತ. ಆ ಸ್ಲಿಪ್ಪಲ್ಲಿ ನೋಡಿದಾಗ ನಿಮಗೆ ನಂಬರ್ ಯಾವ ಮೆನ್ಷನ್ ಆಗಿರುತ್ತೋ ಅದರಲ್ಲಿ ಸಿಗುತ್ತೆ. ನಮ್ಮದು 2 ಅಂತ ಇತ್ತು. ಹಾಗಾಗಿ 2ಗೆ ಹೋಗಿ ನಾವು ಸ್ಲಿಪ್ ತೋರಿಸಿದ್ರೆ ನಮಗೆ ನೋಡಿ ಲಗೇಜು ಸಿಕ್ತು ಫ್ರೆಂಡ್ಸ್. ಫೈನಲಿ ನಾವು ಲಗೇಜ್ ಇಸ್ಕೊಂಡು ಸ್ಟೆಪ್ಸ್ ಎಲ್ಲ ಹತ್ತಿ ಕಂಪ್ಲೀಟ್ ಮಾಡಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನನ್ನ ತಿರುಮಲದಲ್ಲಿ ಎಲ್ಲ ಟೆಂಪಲ್ ಹತ್ರ ಹೋದಾಗ ನೆಕ್ಸ್ಟ್ ವ್ಲಾಗಿಗೆ ಎಲ್ಲರೂ ಕಾಯ್ತಾಯಿರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಫ್ರೆಂಡ್ಸ್.